ನಮ್ಮ ಕಾರ್ಯಕರ್ತರಾದಂಥ ವೀರಸ್ವಾಮಿ ರೆಡ್ಡಿ ಮತ್ತು ಪ್ರಶಾಂತ್ ಅವರ ಬರ್ಬರ ಕೊಲೆ ವ್ಯವಹಾರದಲ್ಲಿ ವ್ಯತ್ಯಾಸಗಳಿದ್ದಿರಬಹುದು, ಆದರೆ ಈ ಮಟ್ಟಕ್ಕೆ ಇಳಿದಿರೋದು ನಿಜಕ್ಕೂ ಖಂಡನೀಯವಾಗಿರತಕ್ಕಂಥ ಕೆಲಸ. ಮತ್ತು ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಅವರ ಇಡೀ ಕುಟುಂಬ ಇವತ್ತು ಕಣ್ಣೀರಲ್ಲಿ ತೊಳಲ್ತಾ ಇದೆ. ಅವರಷ್ಟೇ ಅಲ್ಲ, ನಮ್ಮ ಇಬ್ಬರು ಪ್ರಮುಖ ಕಾರ್ಯಕರ್ತರನ್ನ ನಾವು ಕಳ್ಕೊಂಡಿದ್ದೇವೆ. ವೀರಸ್ವಾಮಿ ರೆಡ್ಡಿಯವರು ನಮ್ಮ ಕ್ಷೇತ್ರದ ಹಿರಿಯ ಮುಖಂಡರು, ಸಂಘಟನೆ ಕೆಲಸದಲ್ಲಿ ತೊಡ್ಕೊಂಡಿದ್ದಂಥವ್ರು. ಹಾಗೆ ಅವ್ರ ಮಗ ಪ್ರಶಾಂತ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿಯಲ್ಲಿದ್ದಂಥವ್ರು, ಯುವಕರ ಸಂಘಟನೆಯಲ್ಲಿಯೂ ಭಾಗವಹಿಸಿರ್ತಕ್ಕಂಥವ್ರು. ನಮ್ಗೆ ಯಾರೂ ನಿರೀಕ್ಷೆ ಇರಲಿಲ್ಲ ಈ ರೀತಿ ಅವ್ರ ಸಾವಾಗತ್ತೆ ಅಂಥೇಳಿ. ಅಪ್ಪ ಮಗನ ಅವರ ಅಖಾಡದಲ್ಲಿ ಕರೆಸ್ಕೊಂಡು ಈ ರೀತಿ ಬರ್ಬರ ಹತ್ಯೆ ಮಾಡಿರೋದು ಯಾರೂ ಸಹಿಸಕ್ಕೆ ಸಾಧ್ಯ ಇಲ್ಲ. ಇದರ ಯಾರು ಈ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಂತ ನಮ್ಮೆಲ್ಲರದು ಆಗ್ರಹ. ಆ ನಿಮಿತ್ತವಾಗಿ ಆಂಧ್ರ ಪ್ರದೇಶ ಸರ್ಕಾರ ಮಾಡುತ್ತೆ ಅನ್ನುವಂಥ ಭರವಸೆ ನನಗಿದೆ. ಈ ರೀತಿ ವ್ಯವಹಾರದಲ್ಲಿ ವ್ಯತ್ಯಾಸಗಳಿದ್ರೂ ಕೂಡ ಕೂತ್ಕೊಂಡು ಬಗೆಹರಿಸ್ಕೊಳ್ಳುವಂಥ ಮಟ್ಟಕ್ಕೆ ಹೋಗದೇನೆ ಹತ್ಯೆ ಮಾಡಿರುವಂಥದ್ದು ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ಭಗವಂತ, ನಮ್ಮ ಇಡೀ ಕ್ಷೇತ್ರಕ್ಕೆ ಯಾರ್ಯಾರಿಗೆ ಆತ್ಮೀಯರಾಗಿದ್ರು ಅವ್ರನ್ನ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮೊದಲನೇ ಹೇಳಿದಾಗೆ ಅವನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ತತ್ವ ಸಿದ್ಧಾಂತಕ್ಕೆ ಯಾವಾಗಲೂ ಒತ್ತು ಕೊಡ್ತಾ ಇದ್ದಿತ್ತು. ಯಾವತ್ತು ಬಿಸ್ನೆಸ್ನ ಪಕ್ಷದ ಚಟುವಟಿಕೆಗಳು ಯಾವತ್ತೂ ತಂದಿರಲಿಲ್ಲ. ಇಲ್ಲಿರೋ ಯಾರನ್ನಾದ್ರೂ ಕೇಳಿ, ಕರೋನಾ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ಇಡೀ ಮಹದೇವಪುರ ಕಾಡುಗೋಡಿ ಈ ವಾರ್ಡು ನೆನೆಸ್ಕೊಬೇಕು ಅವ್ರನ್ನ. ಅಂಥ ಒಂದು ಸಂದರ್ಭದಲ್ಲೂ ನಿರಂತರವಾಗಿ ಕೆಲಸ, ಪಕ್ಷದ ಸೂಚನೆ ಬಿಟ್ಟರೆ ನನ್ನ ಹತ್ರ ಆಗಲಿ ವೈಯಕ್ತಿಕವಾಗಿ ಇಡೀ ತಂಡದಲ್ಲಿ ಇಲ್ಲಿ ನಡೀತಿರೋ ರಿಯಲ್ ಎಸ್ಟೇಟ್ ವಿಚಾರಗಳು ನೋಡಿದ್ರೆ ಬಹುಶಃ ಹಣ ಅಲ್ಲಿ ಆ ಒಂದು ಲ್ಯಾಂಡ್ ಇದೆ, ಇಲ್ಲೊಂದು ಯಾವುದೋ ಲೀಟಿಗೆ, ಇವತ್ತವರೆಗೂ ಪ್ರಾಮಾಣಿಕವಾಗಿ ಹೇಳ್ತೀನಿ, ಪ್ರಶಾಂತ ಆ ಥರ ವ್ಯಕ್ತಿತ್ವ ಉಳ್ಳವನು ಆಗಿರಲಿಲ್ಲ. ಅವನದೆಲ್ಲ ಇದ್ದಿತ್ತು, ಒಂದು ಕನಸಿತ್ತು ಅವನಿಗೆ. ಈ ವಾರ್ಡ್ನಲ್ಲಿ ಅವನು ಕಾರ್ಪೊರೇಟರ್ ಆಗಬೇಕು, ಈ ವಾರ್ಡ್ನ ಜನತೆಯ ಸೇವೆ ಮಾಡಬೇಕು, ಅದಕ್ಕೆ ಅರವಿಂದ್ ನಿಂಬಾವಳಿ ಸಾಹೇಬ್ರ ಆಶೀರ್ವಾದನೂ ಇದೆ ಅನ್ನೋ ಒಂದು ಗಟ್ಟಿ ಮನಸ್ಸಿನಿಂದ ಅವನು ಸಮಾಜ ಸೇವೆಯಲ್ಲಿ ತೊಡಗಿದ್ನೇ ಹೊರತು ಯಾವುದೇ ರಿಯಲ್ ಎಸ್ಟೇಟ್ ವಿಚಾರವಾಗಿ ಮಾತಾಡೋದು, ರಾಜಕೀಯ ಸ್ಥಾನಮಾನಗಳನ್ನ ರಿಯಲ್ ಎಸ್ಟೇಟ್ಗೆ ಉಪಯೋಗಿಸ್ಕೊಂಡಿತ್ತು ನನ್ನ ಗಮನಕ್ಕೆ ಬಂದಿಲ್ಲ. ಮತ್ತು ಅವನು ಆ ರೀತಿಯ ಸ್ವಭಾವದವನಲ್ಲ ಅನ್ನೋದು ನಾನು ಬಹಳ ದೃಢ ನಂಬಿಕೆಯಿಂದ ಹೇಳ್ತೀನಿ. ಅಣ್ಣ, ನಾವು ಸಿನಿಮಾಗಳಲ್ಲಿ ಸಹಜವಾಗಿ ಇದೆಲ್ಲವನ್ನು ಕೂಡ ನೋಡಿರ್ತೀವಿ ಸರ್. ಈಗ ಬಹುತೇಕ ಬೆಂಗಳೂರಿನಲ್ಲಿ ಆಂಧ್ರದ ಬಿಲ್ಡರ್ಸ್ ಕೂಡ ಹೆಚ್ಚಾಗಿದ್ದಾರೆ. ಅವರು ಇಲ್ಲಿ ಬಂಡವಾಳ ಹೂಡುವಂಥದ್ದು ಮತ್ತು ಇಲ್ಲಿನವರು ಅಲ್ಲೂ ಕೂಡ ಆ ರೀತಿ ಆಗ್ತದೆ. ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಒಂದು ರಿಯಲ್ ಎಸ್ಟೇಟ್ ಮಾಫಿಯಾದಿಂದ ಈ ರೀತಿಯಾದಂಥ ಯುವಕರು ಅದು ಪಕ್ಷ ಬಿಟ್ಟು ಹೊರತುಪಡಿಸಿ ಏನ್ ಹೇಳಕ್ ಬಯಸ್ತೀರಿ ಸರ್? ಸಮಾಜ ಎಲ್ಲೋ ಒಂದು ಕಡೆ ಮಾನವೀಯತೆ ಮೌಲ್ಯಗಳನ್ನ ಮರಿತಾ ಇದೆ ಅನಿಸ್ತಾ ಇದೆ ಸರ್. ಹಣ, ಅಧಿಕಾರ ಇದೇ ಪ್ರಮುಖವಾಗ್ತಾ ಇದೆ ಹೊರತು ಮಾನವೀಯತೆ, ಸಹಾನುಭಾವನೆ ಇನ್ನೊಬ್ಬರ ಬಗ್ಗೆ ಇಟ್ಕೊಬೇಕು. ಬಿಸ್ನೆಸ್ಸಲ್ಲಾಗಲಿ ಯಾವುದೇ ಕ್ಷೇತ್ರದಲ್ಲಿದೆ, ಸಣ್ಣ ಪುಟ್ಟ ತಪ್ಪುಗಳಾದಾಗ ಕೂತು ಸರಿಪಡಿಸ್ಕೊಂಡು ಸಮಾಜದ ಸ್ವಾಸ್ಥ್ಯ ಮತ್ತು ಅವ್ರ ಕುಟುಂಬ, ಇವರ ಭವಿಷ್ಯ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದಿರೋಷ್ಟು
ಒಂದು ಬೇರೆ ರೀತಿಯ ದಾರಿಗೆ ಇವತ್ತು ಸಮಾಜ ಹೋಗ್ತಿರೋದು ನೋಡಿದ್ರೆ ಭಾಳ ಮನ್ಸಿಗೆ ಬೇಜಾರಾಗ್ತದೆ. ಬಟ್ ಈ ಥರದ್ದೆಲ್ಲ ಆಗಬಾರ್ದು. ಹೆಚ್ಚು ಬುದ್ಧ ಬಸವನಾಡಿನಲ್ಲಿ ಈ ಥರದ್ದು ನಡೀತದೆ ಅಂದಾಗ ಮನ್ಸಿಗೆ ಬೇಜಾರಾಗುತ್ತೆ ಅಣ್ಣ. ಎಲ್ಲೋ ಒಂದು ಕಡೆ ರಿಯಲ್ ಎಸ್ಟೇಟ್ಗಳನ್ನ ಕಡಿವಾಣ ಹಾಕ್ಬೇಕು ಅಂದ್ರೆ ಏನು, ಅದೊಂದು ಕಾನೂನುಬದ್ಧವಾಗಿ ಹಾಕ್ಬೇಕಾದಂತ ಬಿಸ್ನೆಸ್ ಅದು ಹೌದು, ಆದ್ರೆ ಈ ರೀತಿ ಆಗ್ಬಿಟ್ಟಾಗ ಸರ್ ಯಾರು ಮಾಡಬೇಕಾಗಿರೋರು ಇವತ್ತು ಅವರೇ ಜಾಸ್ತಿ ಆ ಕ್ಷೇತ್ರದಲ್ಲಿದ್ದಾರೆ. ಇವತ್ತು ವಿದ್ಯಾವಂತರಿಗೂ ಯುವಕರಿಗೂ ಅವಕಾಶ ಕೊಡೋ ಒಂದು ವಾತಾವರಣ ಇಲ್ಲ. ರಿಯಲ್ ಎಸ್ಟೇಟ್ ದಂಧೆ ಮಾಡೋರಿಗೆ, ಮಾಫಿಯಾ ಮಾಡೋರಿಗೆ, ಇದು ಯಾವುದೇ ಪಕ್ಷಕ್ಕೆ ಅಂತಲ್ಲ, ಎಲ್ಲ ಪಕ್ಷದಲ್ಲೂ ಇವತ್ತು ಯಾರಿಗೆ ಮನೆ ಹಾಕ್ತಾರೆ ಅಂದರೆ ಯಾರೋ ಕಾಂಪೌಂಡ್ ಹಾಕ್ದವ್ನಿಗೆ ಮನೆ ಹಾಕ್ತಾರೆ, ಯಾರೋ ಬೇಲಿ ಹಾಕ್ದವ್ರಿಗೆ, ಅಥವಾ ರಿಯಲ್ ಎಸ್ಟೇಟಲ್ಲಿ ಹೆಚ್ಚಿದ್ದವ್ರಿಗೆ. ಎಷ್ಟು ಜನಕ್ಕೆ ವಿದ್ಯಾವಂತರಿಗೆ ಸಮಾಜದ ಬಗ್ಗೆ ಕಾಳಜಿ ಇರೋರಿಗೆ ಇವತ್ತಿನ ರಾಜಕೀಯ ಪಕ್ಷಗಳು ಟಿಕೆಟ್ ಕೊಡ್ತಾಯಿದೆ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂದರೆ ಹಾಕ್ಬೇಕಾದವ್ರು ಯಾರು ಅನ್ನೋರು ಅವರೇ ಇವತ್ತು ವಿಧಾನಸೌಧದಲ್ಲಿ 70-80% ಇದ್ದಾರೆ. ಯಾರು ಹಾಕ್ತಾರೆ? ಇದ್ರ ಬಗ್ಗೆ ಆತ್ಮಾವಲೋಕನ ಕೇವಲ ಸರ್ಕಾರಗಳಲ್ಲ, ಸಮಾಜನೂ ಮಾಡಬೇಕು. ಪ್ರತಿಯೊಬ್ಬರು ಯಾರು ಅವ್ರ ಹಿನ್ನೆಲೆ ತಿಳ್ಕೊಂಡು ಮತ ಚಲಾಯಿಸಬೇಕು. ಪ್ರಜಾಪ್ರಭುತ್ವದಲ್ಲಿ ಇವತ್ತು ಯಾವ ರೀತಿ ನಡೀತದೆ ಅಂತ ತಮಗೆಲ್ಲ ಗೊತ್ತಿದೆ. ಇದು ಆ ಸಂದರ್ಭ ಅಲ್ಲ ಮಾತಾಡೋಕ್ಕೆ. ಬಟ್ ನಾನು ನಿಮ್ಮ ಮೂಲಕ ಹೇಳೋದು ಅವನ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾನು ಬೇಡ್ಕೊಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.